ನಾಳೆ ಸಂಜೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆಗೆ ಪಿಎಂ ಚರ್ಚೆಯನ್ನ ಮಾಡ್ತಾರೆ. ಯಾಕೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಬಹುದು? ಹಾಗಾದ್ರೆ ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಪಶ್ಚಿಮ ಏಷ್ಯಾ ಯುದ್ಧದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಯುದ್ಧದ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚೆಯನ್ನ ನಡೆಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೈಲ, ಅನಿಲ, ರಸಗೊಬ್ಬರ ಮತ್ತು ಅಗತ್ಯ ವಸ್ತುಗಳ ಲಭ್ಯತೆ ಕುರಿತಾಗಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆಯನ್ನ ನಡೆಸ್ತಾರೆ ಪ್ರಧಾನಮಂತ್ರಿಗಳು. ಹರ್ಮುಜ್ ಜಲಸಂಧಿ ಇನ್ನಷ್ಟು ದಿನ ಬಂದಾದ್ರೆ ಮುಂದಿನ ಕ್ರಮಗಳು ಏನ್ ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯಾಗುತ್ತೆ. ಭಾರತಕ್ಕೆ ಬೇಕಾದ ಹೆಚ್ಚುವರಿ ಅಗತ್ಯ ವಸ್ತುಗಳ ಆಮದಿನ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನೀವೆಲ್ಲ ಗಮನಿಸಿದ್ರೆ ಮೊನ್ನೆ ಲೋಕಸಭೆ ಒಂದು ಚರ್ಚೆ ಅಥವಾ ಲೋಕಸಭೆಯಲ್ಲಿ ಏನು ನರೇಂದ್ರ ಮೋದಿ ಅವರು ಮಾತಾಡ್ತಾರೆ, ಆ ಸಂದರ್ಭದಲ್ಲಿ ಹೇಳಿದ್ರು, ನಾವೆಲ್ಲರೂ ಕೂಡ ರೆಡಿ ಆಗಬೇಕಾಗಿದೆ. ಈ ಹಿಂದೆ ಕೊರೋನಾ ಸಮಯದಲ್ಲಿ ನಾವೆಲ್ಲರೂ ಯಾವ ರೀತಿಯಾಗಿ ಸನ್ನದ್ಧರಾಗಿದ್ವಿ, ಅದೇ ರೀತಿಯಾಗಿ ಈಗಲೂ ಕೂಡ ಏನೇ ಬಂದ್ರು, ಎಂಥ ಸವಾಲುಗಳು ಬಂದರೂ ಕೂಡ ಎದುರಿಸೋದಕ್ಕೆ ರೆಡಿ ಆಗಬೇಕಾಗಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಬಿಡಿ, ದೇಶದಲ್ಲಿ ಬೇರೆ ಬೇರೆ ರೀತಿಯಾದಂಥ ಅರ್ಥಗಳನ್ನು ಪಡೆದುಕೊಳ್ತು. ಕೊರೋನಾ ಅಂತ ಅಂದರೆ ಮೇ ಬಿ ಲಾಕ್ಡೌನ್ ಮಾಡಿಬಿಡ್ತಾರೇನೋ, ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಸುಳ್ಳು ಸುದ್ದಿಗಳು ಹರಿದಾಡೋಕೆ ಶುರುವಾಯಿತು. ಬಟ್ ಹೇಳಿರೋ ಅರ್ಥನೇ ಬೇರೆ. ನಾವು ಆಗ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರೆಡಿ ಆಗಿದ್ವೋ ಈಗಲೂ ಕೂಡ ಯುದ್ಧದ ಪರಿಸ್ಥಿತಿ ಇದೆ. ಸೊ ಎಲ್ಲದಕ್ಕೂ ಕೂಡ ನಾವು ತಯಾರಾಗಿರಬೇಕು. ಏನು ಬೇಕಾದರೂ ಆಗ್ಬೋದು. ಈ ಯುದ್ಧ ಇವತ್ತು ಮುಗಿಬಹುದು ಅಥವಾ ಮುಗಿದೇನೂ ಇರಬಹುದು. ಸೊ ಹಾಗಾಗಿ ನಾವು ಎಲ್ಲದಕ್ಕೂ ಕೂಡ ಸಜ್ಜಾಗಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನ ಅರ್ಥವಾಗಿತ್ತು. ಸೊ ಈಗ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಏನಾಗುತ್ತೆ ಹಾಗಾದರೆ ಮುಂದಿನ ದಿನಗಳಲ್ಲಿ? ಈ ಯುದ್ಧ ಮುಗಿದೇ ಹೋದರೆ ನಮಗೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ. ಯಾಕೆ ಅಂತ ಅಂದರೆ ಈಗಾಗಲೇ ಯುದ್ಧ ನಡೀತಾ ಇದ್ದು 25-26 ದಿನಗಳಾಯಿತು. ಇದುವರೆಗೂ ಕೂಡ ಸ್ಟಾಪ್ ಆಗೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಇದೆಲ್ಲದರ ಜೊತೆಗೆ ಈಗ LPG ಸಿಲಿಂಡರ್ಗಳ ಕೊರತೆ ಉಂಟಾಗಿದೆ. ಅದಾದ ನಂತರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ ಹಂತ ಹಂತವಾಗಿ. ಸೊ ಹಾಗಾಗಿ ಇನ್ನುಳಿದಂತೆ ದೇಶದಲ್ಲಿ ಯಾವೆಲ್ಲ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಿಗಳು ಚರ್ಚೆಯನ್ನ ಮಾಡ್ತಾರೆ. ಸೊ ನಾಳೆ ಸಂಜೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿ ಮೋದಿ ಮಾತುಕತೆಯನ್ನ ನಡೆಸ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ. ಏನಾದರೂ ಮುಖ್ಯವಾದಂಥ ಪ್ರಮುಖವಾದಂಥ ನಿರ್ಧಾರವನ್ನ ಘೋಷಣೆ ಮಾಡಿಬಿಡ್ತಾರ ಹಾಗಾದ್ರೆ? ಪಶ್ಚಿಮ ಏಷ್ಯಾ ಯುದ್ಧ ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ನ ಸಂಪೂರ್ಣವಾಗಿ ನೆಲ ಕಚ್ಚಿಸಬೇಕು ಅಂತ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಒಂದು ಕಡೆ ಹರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿರುವಂಥ ತೈಲ ಹಡಗು ಜೊತೆಗೆ LPG ತುಂಬಿಸ್ಕೊಂಡು ಬರ್ತಾ ಇರುವಂಥ ಹಡಗುಗಳು ಅಲ್ಲೇ ಇದ್ದಾವೆ. ಒಂದಿಷ್ಟು ಹಡಗುಗಳು ಬರ್ತಾ ಇದ್ದಾವೆ, ಬಟ್ ಅದು ಭಾರತಕ್ಕೆ ಸಾಲೋದಿಲ್ಲ. ಹಾಗಾಗಿನೇ ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಬರ್ತಾರೆ, ಜೊತೆಗೆ ಯಾವ ರೀತಿಯಾದಂಥ ಚರ್ಚೆ ಆಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ.